ಇವಾಗ ಇಲ್ಲಿ √24/√2 ಟೈಮ್ಸ್ ಆಫ್ √3 ಅಂತ ಐತೆ. ಯಾವ ಥರ ಸಿಂಪ್ಲಿಫೈ ಮಾಡೋದು ಇದನ್ನು? √24ನ 6 4 24 ಅಂತ ಬರಿಬೋದು. ಕೆಳಗಡೆ √2 √3 ಅಂತ ಬರಿಬೋದು. ಇದೆರಡೂ ಸಪ್ರೇಟಾಗಿ ರೂಟಲ್ಲಿ ಬರಿಬೋದು. ಅದು √6 ಟೈಮ್ಸ್ ಆಫ್ √4 ಡಿವೈಡೆಡ್ ಬೈ √2 ಟೈಮ್ಸ್ ಆಫ್ √3 ಅಂತಾಯಿತು. ಈ √6ನ ಮತ್ತೆ ಸ್ಪ್ಲಿಟ್ ಮಾಡಿಬಿಟ್ಟು 2 ಟೈಮ್ಸ್ ಆಫ್ 3 ಅಂತ ಬರಿಬೋದು. √4ನ 2 ಟೈಮ್ಸ್ ಆಫ್ 2 ಅಂತ ಬರಿಬೋದು. ಇಲ್ಲೆಷ್ಟಾಯ್ತು ಇದು? √2 ಟೈಮ್ಸ್ ಆಫ್ √3 ಅಂತಾಯಿತು. ಇದನ್ನು ಸ್ಪ್ಲಿಟ್ ಮಾಡಿಬಿಟ್ಟು ಬರಿಬೋದು. √2 ಟೈಮ್ಸ್ ಆಫ್ √3 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 2 ಅಂದರೆ 2 ಸ್ಕ್ವೇರ್ ಅಂತ ಬರಿಬೋದು. ಕೆಳಗಡೆ √2 ಟೈಮ್ಸ್ ಆಫ್ √3 ಅಂತ ಬರಿಬೋದು. √2 ಒಂದ್ಲಿ √2 ಒಂದ್ಲಿ ಅಂತ, √3 ಒಂದ್ಲಿ √3 ಒಂದ್ಲಿ ಅಂತ. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಮಾಡಿದಾಗ ಎಷ್ಟಾಯಿತು ಇಲ್ಲಿ ಟೋಟಲಾಗಿ? ಇದು 2ಕ್ಕೆ ಈಕ್ವಲ್ ಆಯಿತು. ಅದು ಇದ್ರ ವ್ಯಾಲ್ಯೂ ಇಷ್ಟು ಪೂರ್ತಿದು. ಬಾಯ್.